ನಮಸ್ತೆ. 2/10/2025 ಗುರುವಾರದ ಶುಕ್ಲ ಪಕ್ಷ. ಇವತ್ತಿನ ದಿನದಲ್ಲಿ ಇರುವಂಥದ್ದು ದಶಮಿ ತಿಥಿ. ದಶಮಿ ಅಂತಂದರೆ 10ನೇ ತಿಥಿ. ದಶಮಿ ತಿಥಿಯಲ್ಲಿ ನಾವು ವಿಜಯದಶಮಿ ಕೊಂಡಾಡುತ್ತೀವಿ, ಅಂದರೆ 10ನೇ ದಿನ ಅಂತ. ಇವತ್ತಿನ ನಕ್ಷತ್ರ ಉತ್ತರಾಷಾಢ. ಉತ್ತರಾಷಾಢ ನಕ್ಷತ್ರ ಬೆಳಗ್ಗೆ 9:13:05 ಆಮೇಲೆ ಶ್ರವಣ ನಕ್ಷತ್ರ ಬರುತ್ತದೆ. ಎರಡು ನಕ್ಷತ್ರವೂ ಶುಭವೇ. ಆದರೂ ದಶಮಿ ಇರೋದು ಸಾಯಂಕಾಲ 7:11 ಹಂಗಾಗಿ ಅಲ್ಲಿಯವರೆಗೂ ವಿಜಯದಶಮಿ ಪೂಜೆಯನ್ನು ಮಾಡಬಹುದು. ಅವರವರು ಅವರವರ ಸಮಯಕ್ಕೆ ತಕ್ಕಂತೆ ಮಾಡಿಕೊಳ್ಳಿ. ಇವತ್ತು ಯಾವ್ಯಾವ ಸಮಯ ಚೆನ್ನಾಗಿರುತ್ತದೆ ಅಂತ ನೋಡೋಣ. ಇದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಸಾಯಂಕಾಲವರೆಗೂ ಇರುತ್ತದೆ. ಬೆಳಗ್ಗೆ 7:41 10:07, 10:59 ಬೆಳಗ್ಗೆಯಿಂದ 11:30, ಮಧ್ಯಾಹ್ನ 3:47 ಸಂಜೆ 7:37. ಇಷ್ಟಕ್ಕೆ ದಶಮಿ ಎಲ್ಲ ಮುಗುತ್ತದೆ. ನೆಕ್ಸ್ಟ್ ಆದ್ದರಿಂದ ಮುಗಿದೋಯ್ತು ಸಮಯ. ರಾತ್ರಿ 9:11 ಸ್ವಲ್ಪ ಒಳ್ಳೆಯ ಸಮಯ. ಹಂಗಾಗಿ ಇವತ್ತಿನ ದಿನದಲ್ಲಿ ಒಳ್ಳೆಯ ಕಾರ್ಯಗಳು ಪೂಜೆಗಳು ಮಾಡೋಕ್ಕೆ ನಾವು ಹೇಳಿದ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಇವತ್ತು 2 ನಕ್ಷತ್ರ, ಒಂದು ಉತ್ತರಾಷಾಢ. ಉತ್ತರಾಷಾಢ ನಕ್ಷತ್ರ ಬೆಳಗ್ಗೆನೇ ಮುಗಿದೋಗ್ಬಿಡ್ತದೆ, ಅಂದರೆ 7:13. ಇದು ಮಾನುಷಿಯಗಣ ನಕ್ಷತ್ರ. ಉತ್ತರಾಷಾಢ ಈ ನಕ್ಷತ್ರವೆಲ್ಲ ಸೂರ್ಯನ ನಕ್ಷತ್ರ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಇನ್ನಷ್ಟು ಒಳ್ಳೆಯದಾಗುತ್ತದೆ. ಆದ ನಂತರ ಬರೋದು ಶ್ರವಣ ನಕ್ಷತ್ರ. ಇದು ಚಂದ್ರನ ನಕ್ಷತ್ರ. ಚಂದ್ರ ದರ್ಶನ ರಾತ್ರಿಯಲ್ಲಿ ಮಾಡ್ಬೋದು, ಉತ್ತಮವಾಗಿರುತ್ತದೆ. ಮತ್ತು ಯಾರೆಲ್ಲ 2ನೇ ತಾರೀಕು, 11ನೇ ತಾರೀಕು, 29ನೇ ತಾರೀಕಲ್ಲಿ ಹುಟ್ಟಿದಿರೋ ಅವರನ್ನೂ ಕೂಡ ಚಂದ್ರ ದರ್ಶನ, ಚಂದ್ರಗ್ರಹ ಪೂಜೆ ಇದೆಲ್ಲ ಮಾಡಬಹುದು. ಮನಸ್ಸಲ್ಲಿರುವ ಚಂಚಲಗಳು ಕಡಿಮೆ ಆಗುತ್ತದೆ. ಸರಸ್ವತಿ ವಿಸರ್ಜನೆ ಕೂಡ ಇವತ್ತಿದೆ. ಅದು ಅಲ್ಲದೆ ವಿಶೇಷವಾಗಿ ದುರ್ಗಾ ವಿಸರ್ಜನೆ ಮತ್ತು ಇದರಲ್ಲಿ ವಿಶೇಷವಾಗಿ ಬೆಂಗಾಲಲ್ಲೂ ಕೂಡ ವಿಜಯದಶಮಿಯನ್ನು ಆಚರಿಸುತ್ತಾರೆ. ಅದು ಅಲ್ಲದೆ ಇವತ್ತಿನ ವಿಶೇಷವಾಗಿ ಸರಸ್ವತಿ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡಿ ಇವತ್ತು ಮುಗಿಸಿದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ. ಹಾಗಾಗಿ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಕಡಿಮೆ ಆಗುತ್ತದೆ. ನಂಬಿಕೆಯಿಂದ ಮಾಡಿ. ಮತ್ತು ಇವಷ್ಟು 100% ಕೆಟ್ಟೋ ಟೈಮ್ನ ನೋಡೋಣ. ಈ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. 100% ಕೆಟ್ಟ ಟೈಮ್ ಅಂತಂದಾಗ ಬೆಳಗ್ಗೆ 6:09 7:39, ಅಂದರೆ 7:40 ಯಮಕಂಡ ಕಾಲವಿದೆ. 10:09 10:57 ದುರ್ಮುಹೂರ್ತ. ಸೇಮ್ ಟೈಮಲ್ಲೇ ಸ್ವಲ್ಪ ಅಂದರೆ ಮುಗಿತಾ ಬೇರೆ ಬೇರೆ ಸ್ವಲ್ಪ ದೋಷಗಳಿದ್ರು, ಅದು ಅಷ್ಟು ತೊಂದರೆ ಇಲ್ಲ. ಆದರೂ 11:32 1:39 ಮೃತ್ಯು ಇದೆ. ಮಧ್ಯಾಹ್ನ 1:16 2:54 ನಕ್ಷತ್ರ ವಿಷಘಟಿಕಾ ಕಾಲ. ಮಧ್ಯಾಹ್ನ 1:39 3:09 PM ರಾಹು ಕಾಲ. ಮಧ್ಯಾಹ್ನ 2:57 ಮೇಲೆ 3:45 ದುರ್ಮುಹೂರ್ತವಿದೆ. ಇದು ವಿಷಕಾಲದಲ್ಲೇ, ಅಂದರೆ ರಾಹು ಕಾಲದಲ್ಲೇ ದುರ್ಮುಹೂರ್ತ ಕಾಲವು ಕೂಡ ಮಿಕ್ಸ್ ಆಗುತ್ತದೆ. ಆದ್ದರಿಂದ ಇವತ್ತಿನ ಈ ರಾಹುಕಾಲ ಎರಡೂ ಸೇರೋದರಿಂದ ಕೆಟ್ಟೋದಾಗಿರುತ್ತದೆ. ಸ್ವಲ್ಪ ಗಮನ. ಸಂಜೆ 7:39 ಮೇಲೆ ರಾತ್ರಿ 9:09 ವಿಷಕಾಲ. ಇದೆಲ್ಲ ಅಶುಭ ಸಮಯಗಳು. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಕೆಲವರು ಹೆಣ್ಮಕ್ಳಿಗೆ ಮಕ್ಕಳು ಹುಟ್ಟಬೋದು. ಇದರಲ್ಲಿ ನಕ್ಷತ್ರ ಪಾದಗಳನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಏನು ಅಕ್ಷರ ಬರುತ್ತದೆ, ಅಂದರೆ ಹೆಸರಿನ ಅಕ್ಷರಗಳು ಬರುತ್ತದೆ ಅಂತ ಕಂಡುಹಿಡಿಬೋದು. ಬೆಳಿಗ್ಗೆ 9:13 ಒಳಗಡೆ ಹುಟ್ಟಿದ್ರೆ ಅದು ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದ ಅಂತಂದರೆ ಅದು ಮಕರ ರಾಶಿಗೆ ಹೋಗುತ್ತದೆ. ಈ ದಿನ ಪೂರ್ತಿ ಮಕರ ರಾಶಿ ಇದೆ. ಆಮೇಲೆ ಬರುವಂಥದ್ದು ಶ್ರವಣ ನಕ್ಷತ್ರ. ಹಂಗಾಗಿ ಶ್ರವಣ ನಕ್ಷತ್ರದಲ್ಲಿ ಅಂದರೆ ಎಲ್ಲ ಪಾದಗಳು ಮಕರ ರಾಶಿಯಲ್ಲೇ ಇದೆ. ಆದ್ದರಿಂದ ಇದರಲ್ಲಿ ಭಿನ್ನಾಭಿಪ್ರಾಯಗಳು ಇಲ್ಲ.
6-9 9-13 ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 4ನೇ ಪಾದ. ಆನಂತರ 3-23 ಅಂದರೆ ಮಧ್ಯಾಹ್ನದವರೆಗೂ ಶ್ರವಣ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 9-29 ಶ್ರವಣ ನಕ್ಷತ್ರ 2ನೇ ಪಾದವಿದೆ. ಆನಂತರ ಲೇಟ್ ನೈಟ್ ಅಂದರೆ ರಾತ್ರಿಯಲ್ಲಿ 3:33 ಶ್ರವಣ ನಕ್ಷತ್ರದ 3ನೇ ಪಾದವಿದೆ. ರಾತ್ರಿ 3:33 ಮೇಲೆ ನಾಳೆವರೆಗೂ 4ನೇ ಪಾದವಿದೆ ಶ್ರವಣ ನಕ್ಷತ್ರ. ಹಾಗಾಗಿ ಶ್ರವಣ ನಕ್ಷತ್ರ 4ನೇ ಪಾದ ಅಂತಂದಾಗ ಅದು ಮುಗಿದ ಮೇಲೆ, ಶ್ರವಣ ಮುಗಿದ ಮೇಲೆ ಇನ್ನೊಂದು ನಕ್ಷತ್ರ ಪ್ರಾರಂಭವಾಗುತ್ತದೆ, ಅದು ಧನಿಷ್ಠ. ಅದು ಇವತ್ತಿಲ್ಲ, ನಾಳೆ. ಹಂಗಾಗಿ ಇವತ್ತು 2ನೇ ನಕ್ಷತ್ರ ಉತ್ತರಾಷಾಢ ಶ್ರವಣ. ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಖಂಡಿತವಾಗಿಯೂ ಶುಭವನ್ನು ಕೊಡುವ ದಿನವಾಗಿದೆ ಇದು. ದಶಮಿಯು ಶುಭ ನಕ್ಷತ್ರವಾದ ಉತ್ತರಾಷಾಢ ಶ್ರವಣವು ಕೂಡಿ ಬಂದಿದೆ. ಈ 2 ನಕ್ಷತ್ರಗಳು ಶುಭ ಕಾರ್ಯಗಳನ್ನು ಮಾಡುವಂಥ ನಕ್ಷತ್ರವೇ. ಆದ್ದರಿಂದ ಶುಭವನ್ನು ಮಾಡಬಹುದು. ಅದರಲ್ಲೂ ದಶಮಿ ಇರುವವರೆಗೂ ಸಾಯಂಕಾಲವರೆಗೂ ಸಮಯವಿದೆ. ನಾವು ಯಾವ್ಯಾವ ಸಮಯ ಕೊಟ್ಟಿದ್ದೀವೋ ಅದರಲ್ಲಿ ಪ್ರಾರಂಭ ಮಾಡಿಬಿಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.